ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಿಂದೆ ನಡೆದಿರುವ ಒಂದು GK ಪತ್ರಿಕೆಯಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ ಅಪ್ ಟು 1 to 40 ಈ ಒಂದು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಮುಂದುವರಿದ ಭಾಗ. ಫ್ರೆಂಡ್ಸ್, ಈ ಒಂದು ಎಲ್ಲ ಕ್ವಶನ್ಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ನೋಡಿ, ಕೆಲವೊಂದು ಫಸ್ಟ್ ಒಂದು 4 to 5 ಕ್ವಶನ್ಸ್ ಇವು ಮೆಂಟಲ್ ಎಬಿಲಿಟಿ ಮೇಲೆ ಇದ್ದಾವೆ. ಓಕೆನಾ, ಅಪ್ಟಿಟ್ಯೂಡ್ ಟೆಸ್ಟು. ಸೊ ಮೊದಲನೇ ಕ್ವಶನು, ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬಂದಳು. ಇವಳು ಮುಂಚಿತವಾಗಿ ಬಂದಳು. ಓಕೆ. ಅರವಿಂದ್ ನೋಡ್ರಿ, ಈಗ ಇಲ್ಲಿ ಇದೊಂದು ಪಾಯಿಂಟ್ ತಿಳ್ಕೊಳ್ಳಿ. ಇಲ್ಲಿ 30 ನಿಮಿಷ ಮುಂಚಿತವಾಗಿ ಬಂದಳು. ಯಾರು? ಉಮಾ. ನೆಕ್ಸ್ಟ್, ಅರವಿಂದ್ ಸಭೆಗೆ 45 ನಿಮಿಷ ತಡವಾಗಿ ಬಂದನು. ಅಂದರೆ ಅರವಿಂದ್ ಸಭೆಗೆ 45 ನಿಮಿಷ ತಡವಾಗಿ ಬಂದನು. ಓಕೆನಾ. ಸಭೆಯು ಅರವಿಂದ್ ತಲುಪಿದ 30 ನಿಮಿಷಗಳ ನಂತರ, ಅಂದರೆ 11 AM ಈ ಒಂದು ಗಂಟೆಗೆ ಮುಗಿಯಿತು. ಓಕೆನಾ. ಅಂದರೆ ಸಭೆ ಇಲ್ಲಿ ನಡೆದಿದೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಅವನು 45 ನಿಮಿಷ ತಡವಾಗಿ ಬಂದಿದ್ದಾನೆ. ಓಕೆನಾ. 45 ನಿಮಿಷ. ಇಲ್ಲಿ ನೋಡ್ರಿ, ಇಲ್ಲಿ ಸಭೆ ಸ್ಟಾರ್ಟ್ ಆಗೈತಿ, ಬಟ್ ಇಲ್ಲಿ 45 ಮಿನಿಟ್ಸ್ಗೆ ಇಲ್ಲಿ ಬಂದ ನಾವು. ಯಾರು? ಅರವಿಂದ್. ಓಕೆನಾ. ಅರವಿಂದ್ ಇಲ್ಲಿ ಬಂದಿದ್ದಾನೆ. ಮತ್ತು ಸಭೆಯು ಅರವಿಂದ್ ತಲುಪಿದ 30 ನಿಮಿಷಗಳ ನಂತರ, ಅಂದರೆ 11 ಗಂಟೆಗೆ ಮುಗೀತು. ಅಂದರೆ ಇಲ್ಲಿ ಅವು ಬಂದ ಅರ್ಧ ತಾಸಿಗೆ ಒಂದೆಷ್ಟು ನೋಡ್ರಿ, ಇಲ್ಲಿ ಎಷ್ಟು ಅರ್ಧ ಗಂಟೆಯಲ್ಲಿ ಮುಗೀತು. ಅಂದ್ರೆ 11 AM ಮುಗೀತು. 11 AM ಮುಗೀತಂದ್ರೆ ಇಲ್ಲಿ ಎಷ್ಟಿಗೆ ಬಂದನವ? 30 ನಿಮಿಷ, ಓನ್ಲಿ 30 ನಿಮಿಷ ಸಭೆಗೆ ಕುಳಿತಿದ್ದಾನೆ ಅವನು. ಅಂದರೆ 30 ನಿಮಿಷ ಸಭೆಗೆ ಕುಳಿತಿದ್ದಾನೆ ಅಂದರೆ ಅವನು 10:30 ಗಂಟೆಗೆ ಬಂದಿದ್ದಾನೆ. 10:30. ಓಕೆನಾ. 10:30. ನೆಕ್ಸ್ಟ್ 10:30 ಅಂದರೆ ಇಲ್ಲೆಷ್ಟು 45 ನಿಮಿಷ ತಡ ಮಾಡಿದ್ದಾನೆ ಸಭೆಯಲ್ಲಿ. 45 ನಿಮಿಷ ತಡ ಅಂದರೆ 45 ನಿಮಿಷ ಅದರಲ್ಲಿ ಮೈನಸ್ ಮಾಡಿ. 30 ನಿಮಿಷ ಹೋದರೆ 10 ಆಯಿತು, ಮತ್ತು 15 ನಿಮಿಷ ತೆಗೀರಿ. ಅಂದರೆ 9:45 AM. ಈ 9:45 AM ಏನಪ್ಪ, ಈ ಒಂದು ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ಬಟ್ ಏನು ಕ್ವಶನ್ ಕೇಳಿದ್ದಾರೆ? ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಳು ಅಂತ ಕೇಳಿದ್ದಾರೆ. ಅಂದರೆ ಈ ಸಭೆಗಿಂತ 9:45ಕ್ಕಿಂತ ಅರ್ಧ ಗಂಟೆ ಮುಂಚೆ ಬಂದಳು. ಅಂದರೆ 9:15 ಬಂದಳು ಅಂತ ಅರ್ಥ. ಇಲ್ಲಿ 9:15. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ ಬಿ ಆಪ್ಷನ್ ಆಗುತ್ತೆ, 9:15. ನೆಕ್ಸ್ಟ್ ಕ್ವಶನ್. 3 ಸಹೋದರಿಯರ ಸರಾಸರಿ ವಯಸ್ಸು 20 ಆಗಿದೆ ಮತ್ತು ಅವರ ವಯಸ್ಸು 3:5:7 ಅನುಪಾತದಲ್ಲಿದೆ. ಹಾಗಾದರೆ ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸೆಷ್ಟು? ಫ್ರೆಂಡ್ಸ್, ಇಲ್ಲಿ ನೋಡಿ, ಈಗ ಮೂವರು ಸಹೋದರಿಯರ ಒಂದು ಸರಾಸರಿ ವಯಸ್ಸು ಈಗ 20 ಇದೆ ಸರಾಸರಿ. ಓಕೆನಾ. ಎವರೇಜ್ 25 ಅಂದರೆ ಟೋಟಲ್ ಎಷ್ಟಾಗುತ್ತೆ? ಟೋಟಲ್ 20 × 3 ಆಗುತ್ತೆ. ಟೋಟಲ 3 ಮಂದಿದು ಕೂಡಿ 60 ವರ್ಷಗಳಾಗ್ತಾವೆ. ಓಕೆನಾ. ಸೊ ಈ ಒಂದು 60ಅನ್ನು ಈ 3:5:7 ನೀವು ಡಿವೈಡ್ ಮಾಡಬೇಕು. ಇಲ್ಲಿ ಅತ್ಯಂತ ಕಿರಿಯ ಕೇಳಿದ್ದಾರೆ. ಅತ್ಯಂತ ಕಿರಿಯ ಅಂದರೆ ಇಲ್ಲಿ ಕಿರಿಯ ಒಂದು ಚಿಕ್ಕದಾದ ಸಂಖ್ಯೆ ಯಾವುದು? 3 ಇದೆ. 3 ಇಡಿ 3 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗತ್ತಪ್ಪ? 3 7 10 10 + 5 ಅಂದರೆ 15. ಅಂದರೆ ಟೋಟಲ್ 15 ರೇಷಿಯೋದಲ್ಲಿ 3 ಚಿಕ್ಕವಳು ಇಂಟು ಎಷ್ಟಪ್ಪ ವರ್ಷ? ಟೋಟಲ್ 60.
ಸೊ ಇದನ್ನು ಸಾಲ್ವ್ ಮಾಡಿದಾಗ 15 4 4 3 12 ವರ್ಷ. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ ಡಿ 12 ವರ್ಷ. 340 ಮೀಟರ್ಗಳಷ್ಟು ಸುತ್ತಳತೆ ಇರುವ ಒಂದು ಆಯತಾಕಾರದ ಪ್ಲಾಟ್ನ ಇಲ್ಲಿ ಈಗ ಒಂದು ಆಯತಾಕಾರದ ಪ್ಲಾಟ್ ತಗೊಳ್ಳಿ. ಓಕೆನಾ. ಇಷ್ಟಾಗತ್ತಾ. ಇದರಲ್ಲೇ 1 ಮೀಟರ್ ಅಗಲದ ಬೇಲಿಯನ್ನು ಪ್ರತಿ ಚದರ ಮೀಟರ್ಗೆ 1 ಮೀಟರ್ ಅಗಲದ ಬೇಲಿ 1 ಮೀಟರ್ ಅಗಲದ ಬೇಲಿ ನೋಡಿ. ಅಗಲದ ಬೇಲಿ ತಗೊಳ್ಳಿ. 1 ಮೀಟರ್ ಅಗಲದ ಬೇಲಿ ಇಷ್ಟೇನಾಗತ್ತಪ್ಪ? ಅಗಲದ ಬೇಲಿ ಆಗುತ್ತದೆ. ಓಕೆನಾ. ಸೊ ಈಗ ಇಲ್ಲಿ ಏನಪ್ಪ, ಇದು 1 ಮೀಟರ್ ಆಯ್ತು. ಇದು ಈ ಕಡೆ 1 ಮೀಟರ್, ಇದು 1 ಮೀಟರ್, ಇದು 1 ಮೀಟರ್, ಇದು 1 ಮೀಟರ್. ಓಕೆನಾ. ಸೊ ಟೋಟಲ್ 340 ಮೀಟರ್ಗಳಷ್ಟು ಸುತ್ತಳತೆ ಐತಿ. ಅಂದ್ರೆ ಸುತ್ತಳತೆ ಅಂದ್ರೆ ಏನು? ಪೆರಿಮೀಟರ್. ಟೋಟಲ್ ಎಷ್ಟೈತಿ ಪೆರಿಮೀಟರ್? 340 ಇದೆ. ಪೆರಿಮೀಟರ್ ಅಂದ್ರೇನು? ಇದು ಲೆಂತ್, ಇದು ವಿಡ್ತ್. 2 ಆಫ್ ಎಲ್ ಪ್ಲಸ್ ಬಿ ಅಂತ ಅರ್ಥ. ಓಕೆನಾ. 2 ಆಫ್ ಎಲ್ ಪ್ಲಸ್ ಬಿ = 340 ಆಯಿತು. ಸೊ ಇಲ್ಲಿ 1 ಮೀಟರ್ ಅಗಲದ ಬೇಲಿಯನ್ನು ಪ್ರತಿ ಚದರ ಮೀಟರ್ಗೆ 10 ರೂಪಾಯಿಯಂತೆ ಹಾಕಲು ತಗುಲುವ ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಟೋಟಲ್ 340 ಆಯಿತು. 1 ಮೀಟರ್ ಅಗಲ ಅಂದ್ರೇನು? ಇದು ಟೋಟಲ, ಇದು 1, ಇದು 1, ಇದು 1, ಇದು 1 ಅಂದರೆ ಈ ಕಡೆ ಅಗಲ L+2 ಆಗುತ್ತಾ, ಇದು B+2 ಆಗುತ್ತಾ. ಓಕೆನಾ. ಸೊ ಇದನ್ನು ಯೂಸ್ ಮಾಡಿ, ಈ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ, ಮತ್ತು ಏರಿಯಾ L ಇಂಟು ಬಿ ಅನ್ನು ಇದು ಆಗಲ್ಲ. ಓಕೆನಾ. ಸೊ ನೀವು ಈ ಪೆರಿಮೀಟರ್ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡಿದೆ ಆದರೆ ನಿಮಗೆ ಕರೆಕ್ಟ್ ಆನ್ಸರು 3440 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಚಿತ್ರದಲ್ಲೇ ಎಷ್ಟು ತ್ರಿಭುಜಗಳಿವೆ ನೋಡಿ. ಎಲ್ಲ ಲೆಕ್ಕ ಹಾಕಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರು 28 ಆಗ್ತವೆ. ಓಕೆನಾ. ಸೊ ಈ ತ್ರಿಭುಜಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅದನ್ನು ಒಂದು ಶಾರ್ಟ್ಕಟ್ ಹೇಳ್ತೀನಿ, ಅದನ್ನು ಬೇರೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆ ಯಾವ ಅಂದಾಜು ಮೌಲ್ಯ ಬರುತ್ತದೆ? ಅಂದಾಜು ಮೌಲ್ಯ. ಸೊ ಫ್ರೆಂಡ್ಸ್, 18% ಆಫ್ 609 ಡಿವೈಡೆಡ್ ಬೈ ಪ್ಲಸ್ 27.5 ಆಫ್ 450. ಸೊ ಇದನ್ನು ನೀವು ಸಾಲ್ವ್ ಮಾಡಿ. 18/100 ಇಂಟು 609 ಪ್ಲಸ್ 27.5 ಡಿವೈಡೆಡ್ ಬೈ 100 ಇಂಟು 450. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಕರೆಕ್ಟ್ ಆನ್ಸರ್ 233 ಬರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಪದಗಳನ್ನು ನಿಘಂಟಿನಲ್ಲಿರುವಂತೆ ಹೊಂದಿಸಿ ಬರೆಯಿರಿ. ನೋಡ್ರಿ, ಫೆನೆಸ್ಟ್ರೇಷನ್, ಫೆದರ್, ಫೀಡ್ ಹೆಡ್, ಫೀಚರ್, ಫೆಮಿನೈನ್ ಈ ಥರ ಕೇಳಿದ್ದಾರೆ. ಓಕೆನಾ. ಸೊ ನಿಘಂಟಿನಲ್ಲಿ ಅಂದರೆ ಡಿಕ್ಷನರಿಯಲ್ಲಿ ಹೆಂಗಿರ್ತಾವಪ್ಪ? ಸ್ಟಾರ್ಟಿಂಗ್ ಫ್ರಮ್ ದ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಇರ್ತಾವೆ. ಸೊ ಇಲ್ಲಿ ಮೊದಲಿಗೆ ಏನು ಬರ್ತದ ನೋಡಿ. ಮೊದಲಿಗೆ ಎಫ್ ಅಂತೂ ಎಲ್ಲದರಲ್ಲಿ ಇರುತ್ತೆ. ಎಫ್ ಇದೆ. ಓಕೆನಾ. ನೆಕ್ಸ್ಟ್ ಇ ಎಲ್ಲದರಲ್ಲಿ ಇದೆ. ನೆಕ್ಸ್ಟ್ ಎ ಇದರಲ್ಲಿ ಇದೆ. ಟಿ ಇದೆ. ಓಕೆನಾ. ಇದರಲ್ಲಿ ಟಿ ಇದೆ, ಇದರಲ್ಲಿ ಎಚ್ ಇದೆ, ಇದರಲ್ಲಿ ಯು ಇದೆ. ಅಂದರೆ ಇದು ಬರುತ್ತೆ, 2 ಬರುತ್ತೆ. ಮೊದಲು ಫೆದರ್ ಬರುತ್ತೆ. ನೆಕ್ಸ್ಟ್ ಫೆದರ್ ಆದಮೇಲೆ ಯಾವುದಪ್ಪ? ಫೀಚರ್ ಬರುತ್ತೆ. ಓಕೆನಾ. ಫೀಚರ್ ಬರುತ್ತೆ. ಆಮೇಲೆ ಫೀಡ್ ಹೆಡ್ ಬರುತ್ತೆ. ಆಮೇಲೆ ಫೆಮಿನೈನ್ ಬರುತ್ತೆ. ಲಾಸ್ಟ್ ಫೆನೆಸ್ಟ್ರೇಷನ್ ಬರುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟಾ. ನೆಕ್ಸ್ಟ್ ಕ್ವಶನ್ ನೋಡಿ. GK ಕ್ವಶನ್ ಸ್ಟಾರ್ಟ್ ಆಗ್ತವೆ.
ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಫ್ರೆಂಡ್ಸ್, ಫಸ್ಟ್ ನೋಡಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇದರ ಸ್ಥಾಪನಾ ವರ್ಷ 1875 ಅಂತ ಕೊಟ್ಟಿದ್ದಾರೆ. ಸೊ 1875 ಇದು ತಪ್ಪಾಗಿದೆ. ಸೊ ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ incorporated in 1992 and its operation starts from 1993. 93ಯಲ್ಲಿ ಅದರ ಒಂದು ಆಪ್ರೇಷನ್ಗಳು ಸ್ಟಾರ್ಟ್ ಆಗಿವೆ. ಓಕೆನಾ? ಸೊ ಇಲ್ಲಿ ಈ ಎ ಆಪ್ಷನ್ನೇ ತಪ್ಪಾಗಿ ಹೊಂದಾಣಿಕೆಯಾಗಿದೆ. ನೆಕ್ಸ್ಟ್ ಇನ್ನೊಂದು ಕೇಳಿರ್ಬೋದು ನೀವು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ, BSE. ಇದು ಎಲ್ಲಕ್ಕಿಂತ ಹಳೆಯದ್ದು. ಇದು 1875ರಲ್ಲಿ ಸ್ಥಾಪನೆಯಾಗಿದೆ. ಇದರ ವರ್ಷನೇ ಇಲ್ಲಿ 1875 ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1875 ಓದಿರ್ತೀರ, ಅವಾಗ ಏನು ಅನಿಸುತ್ತೆ, 1875 ಕೊಟ್ಟಿದ್ದಾರೆ ಅಂದರೆ ಇದು ಕರೆಕ್ಟ್ ಇರಬೇಕು. ಬಟ್ ಅದು BSEಗೆ, ನಾಟ್ NSE. ಓಕೆನಾ? ಸೊ ಇದಕ್ಕೆ BSE ಅಂತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ, ಏಷಿಯಾಸ್ ಫಸ್ಟ್ ಆ್ಯಂಡ್ ದ ಫಾಸ್ಟೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ದ ವರ್ಲ್ಡ್ ವಿತ್ ದ ಸ್ಪೀಡ್ ಆಫ್ 6 microseconds. 6 microsecond. ಓಕೆನಾ? ಏಷಿಯಾಸ್ ಫಸ್ಟ್ ಇದು ಯಾವುದು? BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಏಷ್ಯಾದಲ್ಲಿ ಮೊಟ್ಟ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಯಾವುದಪ್ಪ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅರ್ಥ ಆಯ್ತಾ? ಸೊ ಮತ್ತು ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಯಾರು ಸ್ಟಾರ್ಟ್ ಮಾಡಿದ್ರು ಗೊತ್ತಾ? ಸೊ ಆ್ಯಕ್ಚುಲಿ ಇಟ್ ಈಸ್ ಸ್ಟಾರ್ಟೆಡ್ ಬೈ ದ ಕಾಟನ್ ಮರ್ಚೆಂಟ್ ಪ್ರೇಮಚಂದ್ ರಾಯ್ಚಂದ್ ಅಂತ. ಓಕೆನಾ? ಸೊ ಇಲ್ಲಿ ಇದು ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಔದ್ ಕಮರ್ಷಿಯಲ್ ಬ್ಯಾಂಕ್ 1881 ಕರೆಕ್ಟ್ ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894 ಕರೆಕ್ಟ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ಇದು ಕರೆಕ್ಟ್ ಇದೆ. ಸೊ ಇದು ತಪ್ಪಾಗಿ ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿ SDG ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ? ಫ್ರೆಂಡ್ಸ್, ಇಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು 6 ಅಂತ ಬರುತ್ತೆ. 6ನೇ ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಹೇಳಿದ್ದಾರೆ. 6 ಕರೆಕ್ಟ್ ಆಗುತ್ತೆ ಇಲ್ಲಿ. ಓಕೆನಾ? ನೆಕ್ಸ್ಟ್, ಡ್ಯಾಶ್ ಅವರ ಒಂದು ಅವಧಿಯನ್ನು ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗ್ತದೆ. ಮೈಸೂರಿನ ಸುವರ್ಣಯುಗ ಯಾರ್ದಪ್ಪ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಒಂದು ಅವಧಿಯನ್ನು ಸುವರ್ಣ ಅಂದರೆ ಸುವರ್ಣಯುಗ ಅಂತ, ಅಂದರೆ ಈ ಮೈಸೂರಿನ ಗೋಲ್ಡನ್ ಏಜ್ ಅಂತ ಕರೆಯಲಾಗ್ತದೆ. ಫ್ರೆಂಡ್ಸ್, ಇವರ ಅವಧಿ ಬಂದುಬಿಟ್ಟು 1902 to 1940, ಒಟ್ಟು 38 ವರ್ಷಗಳ ಒಂದು ಅವಧಿಯವರೆಗೆ ಏನಪ್ಪ ಅವರ ಒಂದು ಆಳ್ವಿಕೆಯನ್ನು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇವರ ಒಂದು ಕಾಲವನ್ನೇ ಏಕೆ ಸುವರ್ಣಯುಗ ಅಂತ ಕರೀತಾರೆ? ಅಂಥದ್ದೇನು ಮಾಡಿದ್ದಾರೆ ಇವರು ನೋಡಿ. 1902ದಲ್ಲಿ 1902ರಲ್ಲಿ ಈ ಶಿವನ ಸಮುದ್ರ ಫಾಲ್ಸ್ನಲ್ಲೇ ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಈ ಜಲವಿದ್ಯುತ್ ಅನ್ನ ಒಂದು ಏನಪ್ಪ ಉತ್ಪಾದನೆ ಮಾಡಲಿಕ್ಕೆ, ಸೊ ಅಲ್ಲಿ ಆ ಒಂದು ಪ್ರಾಜೆಕ್ಟನ್ನು ಏನಪ್ಪ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಬೆಂಗಳೂರಲ್ಲಿ ಮಿಂಟೋ ಕಣ್ಣಿನ ಆಸ್ಪತ್ರೆ ಅಂತ ಅದನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಬೆಂಗಳೂರು ಮೊಟ್ಟ ಮೊದಲ
ಏಷ್ಯಾದಲ್ಲೇ ಮೊಟ್ಟ ಮೊದಲ ಇಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್, ಅಂದರೆ ಈ ಹಾದಿಯಲ್ಲಿ ಈ ಒಂದು ಇಲೆಕ್ಟ್ರಿಕ್ ಲೈಟ್ ಏನಪ್ಪ ಇಲೆಕ್ಟ್ರಿಕ್ ಲೈಟ್ ಆಗೋದು ಎಲ್ಲಿಪ್ಪ ಅಂದ್ರೆ ಅದು ಬೆಂಗಳೂರಲ್ಲಿ 1905ರಲ್ಲಿ. ಅದು ಯಾರ ಕಾಲಾವಧಿ? ಕೃಷ್ಣರಾಜ ಒಡೆಯರ 4 ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ್ ಸಾಗರನ ಕಂಪ್ಲೀಟ್ ಮಾಡ್ತಾರೆ. ಅದು ದ ಫಸ್ಟ್ ಡ್ಯಾಮ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಡ್ಯಾಮ್ ಯಾವುದಂದ್ರೆ ವಾಣಿ ವಿಲಾಸ್ ಸಾಗರ. ಓಕೆನಾ. ನೆಕ್ಸ್ಟ್ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಅದನ್ನು ಸ್ಥಾಪನೆ ಮಾಡ್ತಾರೆ. IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ಸಂಶೋಧನಾ ಸಂಸ್ಥೆ, ಅದನ್ನು ಸ್ಥಾಪನೆ ಮಾಡ್ತಾರೆ ಎಲ್ಲಿ? ಬೆಂಗಳೂರಲ್ಲಿ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಕಾಲದಲ್ಲೇ 1915ರಲ್ಲಿ ಸ್ಥಾಪನೆ ಆಗುತ್ತಾ. ಓಕೆನಾ. ಮತ್ತು ಮೈಸೂರು ಯೂನಿವರ್ಸಿಟಿ, ಯುವರಾಜ ಕಾಲೇಜ್, ಗೌರ್ಮೆಂಟ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಇನ್ ಬೆಂಗಳೂರು. ಓಕೆನಾ. ಇಂಜಿನಿಯರಿಂಗ್ ಕಾಲೇಜ್, ಮಹಾರಾಣಿ ಸೈನ್ಸ್ ಕಾಲೇಜು, ಮತ್ತು ಈ ಒಂದು ಕಟ್ಟಿಗೆ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡ್ತಾರೆ ಎಲ್ಲಿ? ಭದ್ರಾವತಿಯಲ್ಲಿ. ನೆಕ್ಸ್ಟ್ 1921ರಲ್ಲಿ ಲಲಿತ್ ಮಹಲ್ ಪ್ಯಾಲೇಸ್ ಇದು ಕಂಪ್ಲೀಟ್ ಆಗುತ್ತಾ. ಓಕೆನಾ. ನೆಕ್ಸ್ಟ್ ಮೈಸೂರು ಐರನ್ ವರ್ಕ್ಸ್ ಇದು ಭದ್ರಾವತಿಯಲ್ಲಿ ಸ್ಥಾಪನೆ ಆಗುತ್ತಾ. ನೆಕ್ಸ್ಟ್ 1924ರಲ್ಲಿ KRS ಡ್ಯಾಮ್, ಕೃಷ್ಣರಾಜಸಾಗರ ಡ್ಯಾಮ್ ಇದು ಫಿನಿಶ್ ಆಗುತ್ತಾ. ಅಂದರೆ ಅದನ್ನೇನಪ್ಪ ಸ್ಟಾರ್ಟ್ ಆಗುತ್ತಾ, ಅಂದರೆ ಅದರ ಒಂದು ಕನ್ಸ್ಟ್ರಕ್ಷನ್ ಎಂಡ್ ಆಗುತ್ತಾ. ಕನ್ಸ್ಟ್ರಕ್ಷನ್ ಎಂಡ್ ಆಗಿ ಅದು ಬಳಕೆಯಲ್ಲಿ ಸ್ಟಾರ್ಟ್ ಆಗುತ್ತಾ. ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್, KR ಮಾರ್ಕೆಟ್. ಈ ಬೆಂಗಳೂರಲ್ಲಿ ನೀವು ಬೆಂಗಳೂರಲ್ಲಿ ಇದ್ದವ್ರು ಗೊತ್ತಿರಬೇಕು ನಿಮಗೆ, KR ಮಾರ್ಕೆಟ್ ಫೇಮಸ್ ಇದೆ. ಓಕೆನಾ. ಸೊ ಆ KR ಮಾರ್ಕೆಟ್ ಸ್ಥಾಪನೆ ಮಾಡಿದವ್ರು ಯಾರು? ಈ ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಓಕೆನಾ. ಹೀಗೆ ತುಂಬ ಒಂದು ಏನಪ್ಪ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಇವರ ಒಂದು ಏನಪ್ಪ ಈ ಕಾಲಾವಧಿಯಲ್ಲಿ ಈ ಮೈಸೂರಿನ ಒಂದು ಪ್ರಾಂತ ಏನಿದೆಯಲ್ಲ, ಸೊ ಅದು ತುಂಬ ಅಂದರೆ ತುಂಬ ಒಂದು ಅತ್ಯುನ್ನತ ಮಟ್ಟಕ್ಕೆ ಬಂದು ಬೆಳೀತದ. ಓಕೆನಾ. ಸೊ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕರೆಕ್ಟಾ. ನೆಕ್ಸ್ಟ್ ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಗಳಲ್ಲಿ ಸ್ಥಿತವಾಗಿದೆ. ಪಶ್ಚಿಮ ಘಟ್ಟದ ಯಾವ ಶ್ರೇಣಿಗಳಪ್ಪ? ಪಶ್ಚಿಮ ಘಟ್ಟ ಅಂದರೆ ಏನಪ್ಪ? ವೆಸ್ಟರ್ನ್ ಘಾಟ್. ಓಕೆನಾ. ಸೊ ಫ್ರೆಂಡ್ಸ್, ಅರಾವಳಿ ಅಂದರೆ ನಿಮಗೆ ಗೊತ್ತಿರ್ಬೋದು. ಈ ಅರಾವಳಿ ಅಂದ್ರೂ ಇವು ರಾಜಸ್ಥಾನಗಳಲ್ಲಿ ಈ ಒಂದು ರಾಜ್ಯದಲ್ಲಿ ಕಂಡು ಬರ್ತೈತಿ. ಮತ್ತು ಅನ್ನೈಮುಡಿ ಅಂದರೆ ತಮಿಳುನಾಡು ಬರುತ್ತೆ. ವಿಂಧ್ಯ ಅಂದರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಸೊ ಈ 3 ಆಪ್ಷನ್ಗಳು ಬಂದೇ ಬರಲ್ಲ, ಇವು ಕರೆಕ್ಟ್ ಆಗಲ್ಲ. ಓಕೆನಾ. ಸೊ ಉಳಿದದ್ದು ಒಂದೇ ಚಂದ್ರದ್ರೋಣ ಶ್ರೇಣಿಗಳಲ್ಲಿ ಸ್ಥಿತವಾಗಿದೆ. ಈ ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದ? ಚಿಕ್ಕಮಗಳೂರು. ಓಕೆನಾ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನೆಕ್ಸ್ಟ್ ಶುಭಂ 30 ಕಿಲೋಮೀಟರ್ಗಳನ್ನು ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ. ಉಳಿದ 40 ಕಿಲೋಮೀಟರ್ಗಳನ್ನು 5 ಗಂಟೆಗಳಲ್ಲಿ ಪೂರೈಸುತ್ತಾನೆ. ಅವನ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗವೆಷ್ಟು? ಫ್ರೆಂಡ್ಸ್, ಇದು ಸ್ಪೀಡ್ ಇಂಟು ಡಿಸ್ಟೆನ್ಸಲ್ಲಿ ಬರುತ್ತಾ. ಓಕೆನಾ. ಸೊ ನೀವು ಮೊದಲ ಒಂದು ಭಾಗವನ್ನು 6 ಕಿಲೋಮೀಟರ್ ವೇಗದಲ್ಲಿ, ಸೆಕೆಂಡ್ ಒಂದು 5 ಕಿಲೋಮೀಟರ್ ವೇಗದಲ್ಲಿ. ಇಲ್ಲಿ ನೋಡಿ, ಸೊ ಇಲ್ಲಿ ಕರೆಕ್ಟ್ ಆನ್ಸರು 7 ಕಿಲೋಮೀಟರ್ ಪ್ರತಿ ಗಂಟೆಗೆ ಬರ್ತದೆ. ಓಕೆನಾ. ಸೊ ನೀವು ಈ ಸ್ಪೀಡ್ ಈಜ್ಕೊಂಡು ಡಿಸ್ಟೆನ್ಸ್ ಬೈ ಟೈಮ್ ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ದೆಲ್ಲಿ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ಪ್ರಕಾರಗಳಲ್ಲಿ ಅರೇಂಜ್ ಮಾಡಬಹುದು?
ಇದು ಕೂಡ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮಗೆ. ಬಟ್ ಇದನ್ನು ಯಾವ ರೀತಿ ಮಾಡಬೇಕಂತ ಹಿಂಟ್ ಕೊಡ್ತೀನಿ. ಇಲ್ಲಿ ಆನ್ಸರ್ ಸಾಲ್ವೇ ಮಾಡ್ತೀನಿ. ಡೆಲ್ಲಿ ಅಂತ ಎಷ್ಟಪ್ಪ? 1 2 3 4 5 ಟೋಟಲ್ 5 ಲೆಟರ್ಸ್ ಇದ್ದಾವೆ. 5 ಲೆಟರ್ಸ್ ಅಂದರೆ ಏನು? ಇಲ್ಲಿ ಫ್ಯಾಕ್ಟೋರಿಯಲ್ ಅಂತ ನಾವು ಯೂಸ್ ಮಾಡ್ತೀವಿ. 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲನ್ನು ಹೇಗೆ ನೀವು ಇದು ಮಾಡ್ತೀರಪ್ಪ? ಇಂಡಿಕೇಟ್ ಮಾಡ್ತೀರಾ? 5 × 4 × 3 × 2 × 1 ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ. 5 4 20, 23 60, 62 120. ಸೊ 120 is the right answer. ನೆಕ್ಸ್ಟ್, ಒಂದು ವೇಳೆ ರೀಟಾಳು ಶೀತಾಳ ಪಶ್ಚಿಮದಲ್ಲಿದ್ದರೆ, ರೀಟಾ ಶೀತಾಳ ಪಶ್ಚಿಮ, ಈಗ ಶೀತ ಇಲ್ಲದ, ಶೀತ ಇದು ಇಷ್ಟ, ಇದು ವೆಸ್ಟ್, ಇದು ಸೌತ್, ಇದು ನಾರ್ತ್ ಐತಿ ಅಂದ್ರೆ ರೀಟಾ ಶೀತಾಳ ಪಶ್ಚಿಮಕ್ಕಿದ್ದರೆ, ರೀಟಾ ಇಲ್ಲದ, ಓಕೆ, ಶೀತಾಳ ಒಂದು ಪಶ್ಚಿಮಕ್ಕೆ. ನೆಕ್ಸ್ಟ್, ಕೀರ್ತಿಯು ಶೀತಾಳ ಉತ್ತರಕ್ಕಿದ್ದರೆ, ಕೀರ್ತಿ ಇಲ್ಲಿ ಉತ್ತರ, ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿನಲ್ಲಿರ್ತಾಳೆ ಅಂದರೆ ಈ ರೀಟಾಳಿಗೆ ಯಾವ ದಿಕ್ಕಿನಲ್ಲಿ ಬರ್ತಾಳೆ ಈಕಿ? ಯಾರು? ಕೀರ್ತಿ. ನೋಡಿ, ಇದು ಅವಳ ಪ್ರಕಾರ ಹೋದರೆ ಇದು ಈಸ್ಟ್ ಆಗುತ್ತೆ, ಇದು ವೆಸ್ಟ್ ಆಗುತ್ತೆ, ಇದು ಸೌತ್, ಇದು ನಾರ್ತ್, ಇದು ಈಸ್ಟ್ ಅಂದರೆ ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಈಶಾನ್ಯ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೃದಯ ಇದನ್ನು ವಿಸ್ತರಿಸಿ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಯುಮೆಂಟೇಷನ್ ಸ್ಕೀಮ್ ಇದು ಯೋಜನಾ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ NAPCC ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿ ಬರುವುದಿಲ್ಲ? ಇಲ್ಲಿ ಆಪ್ಷನ್ ಬಿ ಕರೆಕ್ಟ್, ರಾಷ್ಟ್ರೀಯ ಪವನಶಕ್ತಿ ಮಿಷನ್. ಓಕೆನಾ? ನೆಕ್ಸ್ಟ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕ 2021 ಪ್ರಕಾರ ಭಾರತದ ಸ್ಥಾನ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಓಕೆನಾ? ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 56. ಇದು ಕರೆಕ್ಟ್ ಆನ್ಸರ್ ಏನು ಬರುತ್ತೆ? 132. ಸೊ ಈ 2023 ಪ್ರಕಾರ ಇಂಡಿಯಾದ ಸ್ಥಾನ ಎಷ್ಟಿತ್ತಂತ ನೋಡಿ. ಈ ಟೈಮ 134, ಮತ್ತೆ 2 ಅಂಕಿ ಹೆಚ್ಚಿಗೆ ಹೋಗೈತಿ, 2 ಸ್ಥಾನ ಮತ್ತೆ ಕೆಳಕ್ಕೆ ಕುಸಿದಿದೆ. ಸೊ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಅವರು ಏನಪ್ಪ ಇದನ್ನು ಪಬ್ಲಿಷ್ ಮಾಡ್ತಾರೆ. ಸೊ 2023 ಪ್ರಕಾರ ಮೊಟ್ಟ ಮೊದಲ ಈ HDIಯಲ್ಲಿ ಮೊದಲ ಸ್ಥಾನ ಗಳಿಸಿದ್ದು ಯಾವುದು? ಸ್ವಿಟ್ಜರ್ಲ್ಯಾಂಡ್. ಓಕೆನಾ? ಸ್ವಿಟ್ಜರ್ಲ್ಯಾಂಡ್ ಕರೆಕ್ಟ್. ನೆಕ್ಸ್ಟ್, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ NACO ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಿರುವ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ. ಹಾಗಾದರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕ 9ನೇ ಸ್ಥಾನ, ಬಟ್ ಮೊದಲ ಸ್ಥಾನ ಯಾವುದು ಗಳಿಸೈತಿ? ಅದು ನಾಗಾಲ್ಯಾಂಡ್ ಫಸ್ಟ್. ನೋಡ್ಲಿಕ್ಕೆ ಚಿಕ್ಕ ರಾಜ್ಯ ಐತಿ, ಬಟ್ ಇಲ್ಲಿ HIV ಪೀಡಿತರು ತುಂಬ ಇದ್ದಾರೆ. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ
ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನೇಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ. 2025 ಕರೆಂಟ್ ಅಫೇರ್ಸ್ ಐತೆ. ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ? ಪೂಮಪುಹರ ಎಲ್ಲಿದು? ತಮಿಳುನಾಡಿನಲ್ಲಿ. ತಮಿಳುನಾಡು. ಪೂಮಪುಹರ. ನೆಕ್ಸ್ಟ್ ಈ ಒಂದು ಸೆಷನ್ದ ಲಾಸ್ಟ್ ಕ್ವಶನ್ ನೋಡಿ. ಆ್ಯಸ್ ಪರ್ ದ August 15, 2022 ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕಾ ರೈಲು ಸೂಪರ್ ವಾಸುಕಿ ಈ ಕೆಳಗಿನ ಯಾವ ಎರಡು ಸ್ಥಳಗಳ ಮಧ್ಯೆ ಸಂಚರಿಸಿತು? ನೋಡ್ರಿ, ಭಿಲಾಯಿಯಿಂದ ಕೋರ್ಬಾ. ಭಿಲಾಯಿ ಎಲ್ಲಿ ಬಂತು? ಇದು ಛತ್ತೀಸ್ಗಢದಲ್ಲಿ ಬರ್ತದೆ. ಭಿಲಾಯಿಗೆ ಸ್ಟೀಲ್ ಸಿಟಿ ಅಂತ ಹೆಸರು. ಸ್ಟೀಲ್ ಸಿಟಿ. ಮತ್ತು ಕೋರ್ಬಾ ಎಲ್ಲಿ ಬಂತು? ಇದು ಕೂಡ ಛತ್ತೀಸ್ಗಢದಲ್ಲೇ. ಓಕೆನಾ? ಛತ್ತೀಸ್ಗಢ. ಭಿಲಾಯಿದಿಂದ ಕೋರ್ಬಾ ಅಲ್ಲೇ ಛತ್ತೀಸ್ಗಢದಲ್ಲಿ ಇವಿದ್ದಾವೆ. ಓಕೆನಾ? ಸೊ ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಅಂತ ಮತ್ತೆ ಹೇಳ್ತೀನಿ ನಿಮಗೆ. ಓಕೆನಾ? ಸೊ ಈಗ ನಾವು ಯಾವ ರೀತಿ ಒಂದು ಅನಲೈಸಿಸ್ ಮಾಡಿದ್ದೀವಿ, ಸೊ ಹಾಗೆ ಪ್ರತಿ ಕ್ವಶನ್ ಪೇಪರನ್ನು ನೀವು ಅನಲೈಸಿಸ್ ಮಾಡಬೇಕು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಒಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಲು ಮರೆಯದಿರಿ. ಧನ್ಯವಾದಗಳು.